ನನ್ನ ಹೆಸರು ಮೂರ್ತಿ ಅಂತ, ಬನ್ನೂರು. 13ರಲ್ಲಿ ಒಂದ್ಸಲಿ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕಳಿಸಿದ್ದಾರೆ. ಪುನಃ 2019ರಲ್ಲಿ ಜನ ಪುನಃ ಆಶೀರ್ವಾದ ಮಾಡಿ ಜನ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ತುಂಬ ಖುಷಿ ಆಯ್ತದೆ ಹೇಳ್ಕೊಡೋಕ್ಕೆ. ಸರ್, ತಾವು ಯಾವ ಪಕ್ಷದಿಂದ ಆರಿಸಿ ಬಂದಿದೆ ಅಂತ ಹೇಳ್ಬೋದು? ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ನೀವು ಪುರಸಭೆಯ ಸದಸ್ಯರಾಗಿ ಒಳಚರಂಡಿ ಮತ್ತು ನೀರಿನ ವ್ಯವಸ್ಥೆ ಮತ್ತು ಯಾವ ಸಮಸ್ಯೆಗಳಿಗೆ ಬಗೆಹರಿಸಿದ್ದೀರಾ, ಮತ್ತು ಜನರುಗಳ ಜೊತೆ ನೀವು ಹೇಗೆ ನಿಕಟಪೂರ್ವವಾಗಿ ಭಾಗಿಯಾಗಿದ್ದೀರಾ? ಸರ್, ಅದೇ ಸಣ್ಣ ಪುಟ್ಟ ನೀರಿಂದು ಇದಕ್ಕೆ ಮೋಟ್ರ್ ಗಿಟ್ರ್ ಕೆಟ್ಟೋದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ. ಆಗಾಗ ರೆಡಿ ಮಾಡಿ ನೀಟಾಗಿ ಜನದ್ದು ಏನಿದೆ ಅನುಕೂಲ ಮಾಡಿಕೊಡ್ತಾರೆ ಪುರಸಭೆ ಮತ್ತು ಸರ್ಕಾರದ. ಫಸ್ಟು 18, ಮೊದಲನೇ ಸಲ 12, ಈ ಸಲ 18ನೇ ವಾರ್ಡಿಂದ ಆಯ್ಕೆ ಆಗಿದ್ದೀನಿ. ನಿಮಗೆ ಖುಷಿ ಇದೆಯಾ ಈ ಒಂದು ಆಯ್ಕೆ ಆಗಿದ್ರೆ? ಖುಷಿ ಅಲ್ವಾ ಸರ್? ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ತುಂಬ ಖುಷಿ ಸರ್. ಜನಗಳ ಕುಂದುಕೊರತೆಲ್ಲ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿ? ಇಲ್ಲ, ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತೀನಿ. ಸಣ್ಣ ಪುಟ್ಟ ಏನೇ ಇದ್ರು ಭಾಗಿಯಾಗ್ತೀನಿ, ಬಗೆಹರಿಸ್ತೀನಿ ಸರ್. ಅದೇ ಯಾವ ಥರ ಬಗೆಹರಿಸ್ಬೋದು? ಅದೇ ಇದೆ, ನೀರದು ತೊಂದರೆ ಇರುತ್ತೆ, ದೀಪ, ಲೈಟ್ ದೀಪ, ಮತ್ತು ಸಣ್ಣ ಪುಟ್ಟ ಇರ್ತಾವಲ್ಲ ರೋಡ್ಗಳು ಎಲ್ಲ ಇರ್ತಾವಲ್ಲ, ಅವೆಲ್ಲ ಸಮಸ್ಯೆ. ಕೊರೋನಾ ಟೈಮಲ್ಲಿ ಆಯ್ಕೆ ಆಗಿದ್ರಿ ಯಾವಾಗಲೂ 19ರಲ್ಲಿ. ಕೊರೋನಾ ಟೈಮಲ್ಲಿ ನೀವು ಯಾವ ಸಮಸ್ಯೆಗಳನ್ನ ಎದುರಿಸಿದ್ರಿ? ಎಲ್ಲ ಧೈರ್ಯ ಹೇಳ್ದು, ಜನಕ್ಕೆ ಧೈರ್ಯ ಹೇಳ್ದು, ಏನೂ ಆಗಲ್ಲ, ಏನು ತಲೆ ಕೆಡ್ಸ್ಕೊಬೇಡಿ, ಇದ್ರ ಬಗ್ಗೆ ಧೈರ್ಯವಾಗಿರಿ ಅಂತ. ಈಗ ಪುರಸಭೆ ಎಲೆಕ್ಷನ್ ಯಾವಾಗ ಆಗ್ಬೋದು? ಈಗ ಇದು ಮೇಘ ಅಂತ ಹೇಳಿದ್ದಾರೆ. ಮತ್ತೆ ಸಂಸದರು ಇಬ್ಬರು ಕಾಂಗ್ರೆಸ್ನವರು, ಅವ್ರು ನಿಮ್ಗೆ ಹೇಗೆ ಸಹಕಾರ ನೀಡ್ತಾ ಬಂದಿದ್ದಾರೆ? ಇಲ್ಲ, ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಾರೆ. ಹೋಗಿಸಷ್ಟೇ ಎಲ್ಲ ನಮಗೆ ಬೆಂಬಲ ಕೊಡ್ತಾರೆ. ಎಲ್ಲ ಯಾರಿಗೆ ಏನು ಫೋನ್ ಮಾಡಬೇಕು ಅಧಿಕಾರಿಗಳಿಗೆ ಮಾಡಿ ಎಲ್ಲರಿಗೂ ಹೇಳ್ತಾರೆ, ಮಾಡಿಕೊಡಿ ಹಿಂಗೆ ಸಮಸ್ಯೆಗಳಿದ್ರೆ ಅಂತ. ಸರ್, ಈಗ ಒಂದು ಬಾರಿ ಗೆಲ್ಲದೆ ಭಾರಿ ಕಷ್ಟ, ಅದರಲ್ಲೂ ನೀವು 2 ಬಾರಿ ಗೆದ್ದಿದ್ದೀರ, ತಮಾಷೆ ವಿಚಾರ ಅಲ್ಲ. 2 ಬಾರಿ ಗೆಲ್ಲಬೇಕಾದ್ರೆ ನಿಮ್ಮ ಜನರ ವಿಶ್ವಾಸನ ಹೇಗೆ ಗಳಿಸಿದ್ದೀರ? ಎಲ್ಲ ಪ್ರೀತಿ ವಿಶ್ವಾಸ ಅಷ್ಟೇ. ನಾವು ನಮ್ಮ ಪ್ರೀತಿ ವಿಶ್ವಾಸ, ಅವರು ಹಂಗೆ ನಮಗೆ ಪ್ರೀತಿ ವಿಶ್ವಾಸ ಚೆನ್ನಾಗಿ ನೋಡ್ಕೊತಾರೆ. ನಾವು ಅದೇ ಥರ ನಾವು ಅವ್ರ ಪ್ರೀತಿ ಇದು ಮಾಡ್ತೀವಿ. ಜನ ಆಶೀರ್ವಾದ ಮಾಡಿ ಒಳ್ಳೆ ಯಾವುದು ಗುಣ ಇದೆ ಜನದ ಮೇಲೆ, ನಮ್ಗೆ ಇದೈತೆ, ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಐತೆ, ಅವ್ರಿಗೆ ವಿಶ್ವಾಸ ಐತೆ. ಅದರಿಂದ ಜನ ಆಶೀರ್ವಾದ ಮಾಡಿ ನಮಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಈಗ ನಿಮ್ಮ ಪುರಸಭೆಯಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ವಾಟರ್ ಮ್ಯಾನ್ ಆಗಿರ್ಬೋದು, ಮತ್ತು ಚೀಫ್ ಆಫೀಸರ್ ಆಗಿರ್ಬೋದು, ನಿಮ್ಗೆ ಯಾವ ಥರ ಸಹಕಾರ ನೀಡ್ತಾ ಇದ್ರು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ? ಇಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ಇದಾಯ್ತಿತ್ತು. ಮೋಟ್ರುಗಳು ಆಗಾಗ ಸ್ವಲ್ಪ ಕೆಟ್ಟೋಗ್ತಿದ್ದೋ, ನೀರಿನ ಸಮಸ್ಯೆ ಮೋಟ್ರದ್ದು. ಆಗ ಇಮಿಡಿಯೇಟಾಗಿ ನಾವು ಕಂಪ್ಲೇಂಟ್ ಮಾಡ್ತಿದ್ದೋ, ಸರ್ ಹಿಂಗೆ ಮೋಟ್ರ್ ಕೆಟ್ಟಾಗೈತೆ ಅಂತ. ಇಮಿಡಿಯೇಟಾಗಿ 1 ದಿನ 2 ದಿನ ಒಳಗೆ ಮಾಡಿ ಅದನ್ನು, ಲೈಟು ಅಷ್ಟೇ, ಲೈಟು ದೀಪ ಎಲ್ಲ ಕೆಟ್ಟೋಗ್ತಿತ್ತು, ಅವು ನೀಟಾಗಿ ರೆಡಿ ಮಾಡಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ರು ಸರ್. ಸರ್ ಮಾಡಿದೆ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಮಹದೇವಪ್ಪ ಅವರು ಮತ್ತು ಸುನಿಲ್ ಬೋಸು ಅವರು ಅವಧಿಲಿ ನೀಟಾಗಿ ಎಲ್ಲ ರೋಡು, ನೀರು ಎಲ್ಲ ಪ್ರತಿಯೊಂದು ದೀಪ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ಸೌಲಭ್ಯ CC ರೋಡ್ ಆಗಿದೆ ಸರ್. CC ರೋಡ್ಗಳೆಲ್ಲ ಆಗಿದೆ. ಪುನಃ ಈಗ ಒಂದು ಕೋಟಿ ಆಗ್ತಾಯಿದ್ದಾರೆ ಪುನಃ. ನಮ್ಮ ನಿಮ್ಮ ಹುಟ್ಟಿದಬ್ಬ, ನಿಮ್ಮ ಕಾರ್ಯಕ್ರಮನ ಯಾವ ಥರ ಹಮ್ಮಿಕೊಂಡಿದ್ದಾರೆ? ನಿಮ್ಮ ಕಾರ್ಯಕರ್ತರಾಗಲಿ, ನಿಮ್ಮ ಅಭಿಮಾನಿಗಳಲ್ಲಿ ಯಾವ ಥರ? ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಪ್ರೀತಿ ಕೊಟ್ಟು ಹಿಂಗೆ ಇಷ್ಟೊಂದು ಮಾಡ್ತಾರೆ ಗ್ರ್ಯಾಂಡಾಗಿ. ತುಂಬ ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಇಷ್ಟಪಡ್ತೀನಿ. ನಮಗೇನು ಬರ್ತಡೆಗೆ ನಮಗೇನು ಇದೆಲ್ಲ ಇಷ್ಟ ಇಲ್ಲ. ಅವರು ಖುಷಿಪಟ್ಟು ನನಗೆ ತುಂಬ ಅವರು ಚೆನ್ನಾಗಿರಲಿ ಅನ್ನೋದಕ್ಕೆ ನಾನು ಬಯಸ್ತೀನಿ ಅವ್ರಿಗೆ. ಈಗ ನಿಮ್ಮ ವಾರ್ಡಲ್ಲಿ ಅತಿ ಹೆಚ್ಚಾಗಿ ಯಾವ ಸಮಸ್ಯೆ ಕಾಡ್ತಾ ಇದೆ ಜನರಿಗೆ? ಆ ಸಮಸ್ಯೆಗಳಿಗೆ ನೀವೇನಾದ್ರು ಪರಿಹಾರ ಮಾಡಿದ್ದೀರಾ? ಪರಿಹಾರ ಏನು, ಅದೇ ಮಾಮೂಲಿ ನೀರು ಸಮಸ್ಯೆ ಇದೆ. ನೀರುಗಳ್ದು ಕರೆಂಟ್ ಇದ್ದಾಗ ಮತ್ತು ಮೋಟ್ರ್ ಗಿಟ್ರ್ ಕೆಟ್ಟಾಗ ಸ್ವಲ್ಪ ನೀರು ತೊಂದರೆ ಇದೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಸರ್. ನೀರೊಂದು ಅದೇ ಆವಾಗ ಸ್ವಲ್ಪ ಕೆಟ್ಟೋಗುತ್ತೆ ಮೋಟ್ರುಗಳು. ಸರ್ಕಾರಿ ಸವಲತ್ತುಗಳನ್ನ ಯಾವ್ಯಾವುದು ವಿದ್ಯಾರ್ಥಿಗಳಾಗಲಿ, ಮಹಿಳೆಯರಿಗಾಗಲಿ ಅದೇ ಯಾವ ಥರ ತಲುಪಿಸಿದ್ರೆ? ಅದೇ ಈಗ ಈ ಬಾರಿ ಹೊಲಿಗೆ ಮಿಷಿನ್ ಕೊಟ್ಟರು, ಮತ್ತು ಓದು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟರು. ಈಗ ಪುನಃ ದುಡ್ಡು ಹಾಕಿದ್ದಾರೆ. ಈಗ ಪುನಃ ಕೆಲಸ ಸ್ಟಾರ್ಟ್ ಮಾಡಬೇಕು. 2 ಕೋಟಿ ಕೆಲಸ ಹಾಕಿದ್ದಾರೆ ನಮ್ಮ 2 ವಾರ್ಡ್, ಒಂದು ವಾರ್ಡ್ಗೆ 2 ಕೋಟಿ ಹಾಕ್ತಾಯಿದ್ದಾರೆ. ಈಗ ಹೇಳಿ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಪುನಃ CC ರೋಡು ಮಾಡ್ಸೋಕ್ಕೆ ರೆಡಿ ಆಗಬೇಕು. ರೆಡಿ ಮಾಡಿ ಎಲ್ಲ
ಇದಾಕ ಹೋಗಿದ್ದಾರೆ. ಸರ್ವ ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿನ ಚುನಾವಣೆಗೆ ನೀವು ಯಾವ ತರ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ಜನರ ಆಶೀರ್ವಾದ, ಅವರು ಖುಷಿ, ಅವರು ಯಾರು ಒಳ್ಳೇದೈತದ ಒಳ್ಳೇದು ಮಾಡಬೇಕು ಅಂಥವ್ರಿಗೆ ಆರಿಸಿ ಅವರೇ ಜನರವಾದ ಆಶೀರ್ವಾದ ಮಾಡಿ ಒಂದು ಅವರೇ ನಿರ್ಧಾರ ತಗೋತಾರೆ. ಜನನೇ ಆಶೀರ್ವಾದ, ಜನದೇ ನಿರ್ಧಾರ. ನೀವು 8-10 ವರ್ಷ ಆಳ್ವಿಕೆ ಮಾಡಿದಿರಾ, ಆ ಅವಧಿಲಿ ಅತಿ ಹೆಚ್ಚಾಗಿ ನಿಮ್ಗೆ ಖುಷಿ ಕೊಟ್ಟಂತ ಒಂದು ಕೆಲಸ ಯಾವ್ದಾರ ಇದ್ರೆ ಹೇಳಿ. ಕೆಲಸ ಎಲ್ಲ ಖುಷಿ ಅಂದರೆ ಕೆಲಸ ಆಗ್ಬೇಕು, ಕೆಲಸ ಮಾಡ್ರೆ ಖುಷಿ ಪಡ್ಬೇಕು. ನಾವು ಕೆಲಸನೇ ಆಗಲಿಲ್ಲ ಅಂದ್ರೆ ಖುಷಿ ಪಡೋಕ್ಕಾಗಲ್ಲ. ಪುನಃ ಈಗ ನಾನು ಅರ್ಜಿ ಕೊಟ್ಟಿದ್ದೀನಿ ನಮ್ಮ ವಾರ್ಡ್ಗೆ 2 ಕೋಟಿ ಕೆಲಸ ಕೊಡಿ ಅಂತ. ಕೆಲಸ ಮಾಡ್ತಾಯಿದ್ದಾರೆ. ಹಾಕ್ಸಿ ಮುಂದೆ ಕೆಲಸ ಮಾಡ್ಬೇಕೀಗ. ಪುನಃ ಮೊದಲೆಲ್ಲ ಮಾಡಿದ್ರು, ನಾನು ಗೆದ್ದು ವಸ್ತ್ರ ಮೂರ್ತಿ ನಾ ಬಂದರೆ ಮಣ್ಣು ರೋಡ್ ಇರಬಾರ್ದು, ಒಟ್ಟು ಕೆಳಗೆ ಬಂದರೆ ಎಲ್ಲ CC ರೋಡ್ ಇರಬೇಕು, ತಾರ್ ರೋಡು ಬಂದರೆ ಜನಕ್ಕೆ ಒಳ್ಳೇದು ಮಾಡು. ನಾ ಬೋದಾಗೆಲ್ಲ ಹೇಳ್ತಾರೆ, ಜನಕ್ಕೆ ಚೆನ್ನಾಗಿ ನೋಡ್ಕಪ್ಪ, ಜನನ ಚೆನ್ನಾಗಿ ಪ್ರೀತಿಯಿಂದ ಜನ ಏನು ಬೇಕು ಸೌಲಭ್ಯಗಳು ಮಾಡಿಕೊಡು, ನಾನು ಇದ್ದೀನಿ ಅಂತ ಒಂದು ಧೈರ್ಯ ಹೇಳಿ, ಒಂದು ಧೈರ್ಯ ತುಂಬ್ತಾರೆ. ಅದನ್ನು ಖುಷಿ. ಈಗ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರು ಮಾದೇವಪ್ಪನವರು, ಅಂಥವ್ರೆ ಅಂಥವ್ರ ವಿಶ್ವಾಸನ ನೀವು ಗಳಿಸಿದ್ದೀರಾ, ಮತ್ತೆ ಪಕ್ಷ ಸಂಘಟನೆಯಲ್ಲಿ ದುಡಿತಾ ಇದ್ದೀರಾ. ನಿಮ್ಗೆ ಹೇಗೆ ಅನಿಸ್ತೀರಿ? ಯಾವ ಥರ ಸಂಘಟನೆ ಮಾಡಿರ್ಬೋದು ನೀವು? ನಾವು ಈ ಸಲ ತುಂಬ ಹೋರಾಟ ಮಾಡ್ದೋ. ನಮ್ಮ ಎಲೆಕ್ಷನ್ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಮಾದೇವಪ್ಪರ ಭಾಗಲ್ಲಿ ಮಾಡಲೇಬೇಕು, ಗೆಲ್ಲಿಸ್ಲೇಬೇಕು ಅಂದ್ಬಿಟ್ಟು ನಾನು ಊರೆಲ್ಲ ಸುತ್ತಿ ಸಿಕ್ಕಾಪಟ್ಟೆ. ಈ ಸಲ ಮಾತ್ರ ಭಾಳ ಹೋಸಲಿ ಸೋತ್ಬಿಟ್ಟಿದ್ರು. ಹೋಸಲ ನೋವಾಗಿತ್ತಲ್ಲ, ಈ ಸಲ ನಾವು ಗೆಲ್ಲಿಸ್ಲೇಬೇಕು ಅಂದ್ಬಿಟ್ಟು ಹೋರಾಟ ಮಾಡಿ ಮಾತ್ರ ಭಾಳ ಶ್ರಮಪಟ್ಟು ಎಲ್ಲ ಮಾಡಿದ್ದೀವಿ. ಗೆದ್ದ ಖುಷಿ ನನಗೆ ಜೀವಮಾನದಲ್ಲಿ ಯಾವಾಗಲೂ ಇಲ್ಲ. ಅವ್ರು ಗೆದ್ದು ಅಂತ ಒಂದು ಮಾಹಿತಿ ಬಂತು, ಆವಾಗ ತುಂಬ ಖುಷಿ ಆಯಿತು ಅಷ್ಟೇ ನಮಗೆ. ಮಾದೇವಪ್ಪನವರು ಈಗ ಒಂದು 100 ಕೋಟಿ ಕೆಲಸ ಮಾಡ್ತಾರೆ. ಏತ ನೀರಾವರಿ ಇದ್ರದ್ದು ಚಾನಲ್ಲು ಚಿತ್ರಹಳ್ಳಿಲಿ ಏತ ನೀರಾವರಿ ಮಾಡ್ತಾರೆ. ಅದು ಎಲ್ಲ ರೈತರಿಗೆ ತುಂಬ ಅನುಕೂಲ ಆಯ್ತದೆ. ನೀರು ಹೋಗೋದು ಲೇಟ್ ಆಗ್ತಿತ್ತು, ಈಗ ಬೇಗ ಹೋಗುತ್ತೆ, ನೀರೆಲ್ಲ ಅನುಕೂಲ ಆಗುತ್ತೆ. ಅದೊಂದು ಇನ್ನೂ ಖುಷಿ ಆಯಿತು. ಈಗ ಮೊನ್ನೆ ತಾನೇ ಗುದ್ಲಿ ಪೂಜೆ ಮಾಡಿದ್ರು ಬಂದು, ಅದು ನಮ್ಗೆ ತುಂಬ ಖುಷಿ ಆಯಿತು. ಜನಗಳಿಗೆ ಒಳ್ಳೆ ಸೇವೆ ಮಾಡ್ತಾರೆ, ಅದೊಂದೇ ನಮಗೆ ಖುಷಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಸಂಘಟನೆ ವಿಚಾರಕ್ಕೆ ಬಂದರೆ ಯಾವ ಥರ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ? ಅದೇ ಜನಕ್ಕೆ ಒಳ್ಳೇದಾಗೋ ರೀತಿಲಿ ನಾವು ಸೇವೆ ಮಾಡ್ಕೊಂಡು ಸಂಘಟನೆ ಮಾಡಿ ಮುಂದಕ್ಕೆ ಏನು ಜನಕ್ಕೆ ಅನುಕೂಲ, ಏನು ರೋಡ್ ಇರ್ಬೋದು, ಮೋರಿ ಇರ್ಬೋದು, ಏನು ಸೌಲಭ್ಯಗಳು ಬರ್ತದೆ ಜನಕ್ಕೋಸ್ಕರ ನಾವು ದುಡಿಕ್ಕೆ ಸಿದ್ಧವಾಗಿ ನಿಂತಿರ್ಬೇಕು. ಈಗ ಮುಂದಿನ ಬಾರಿ ಚುನಾವಣೆಯಲ್ಲಿ ಪುರಸಭೆಯಲ್ಲಿ ನೀವು ಗೆದ್ದು ಬರ್ತೀರಾ? ಎಷ್ಟು ಮತಗಳಿಂದ ಗೆದ್ದು ಬರ್ಬೋದು? ಜನ ಆಶೀರ್ವಾದ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ಜನದ ಮೇಲೆ ತುಂಬ ನಂಬಿಕೆ ಇದೆ. ಆಶೀರ್ವಾದ ಮಾಡಿ ಗೆಲ್ಸೇ 3ನೇ ಬಾರಿ 100 ಗೆಲ್ಸಿ ಕಳಿಸ್ತಾರೆ. ಆಶೀರ್ವಾದ ಮಾಡೇ ಮಾಡ್ತಾರೆ ಅವ್ರು. ಇದೆ ತುಂಬ ಇದೆ ಭರವಸೆ. ಈಗ 18ನೇ ವಾರ್ಡ್ ಜನರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ತುಂಬ ಖುಷಿ ಪಡುವಂಥ ವಿಷಯ. ಆದರೆ ಅವ್ರನ್ನ ಮನಸ್ಸಲ್ಲಿಟ್ಟು ಸಾಯೋ ಗಂಟ ಮರೆಯಲ್ಲ. ಆ ಥರ ಜಯಬೇರಿ ಇಡೀ ಪೇಪರ್ಲೇ ಬಂದಿತ್ತು. ಇಡೀ 23 ವಾರ್ಡಲ್ಲಿ ನಮ್ಮದೇ ಲೀಡ್, ಹೈಯೆಸ್ಟ್ ಲೀಡು. 670 ಓಟು ಚಿಲ್ಲರೆ ಲೀಡು ನನ್ನ ವಾರ್ಡಲ್ಲಿ ಲೀಡ್ ತಗೊಂಡಿದ್ದೀನಿ.